ಹಾಯ್ ಫ್ರೆಂಡ್ಸ್, ಎಲ್ರೂ ಹೇಗಿದ್ದೀರಾ? ನಾರದ ಮಹರ್ಷಿಗಳು ಸಕಲ ಜೀವರಾಶಿಗಳ ಆಯಸ್ಸು ಮತ್ತು ಕರ್ಮಕ್ಕೆ ಅಧಿಪತಿಯಾದ ಧರ್ಮ ಪ್ರಭುಗಳಿಗೆ ನನ್ನ ನಮನಗಳು. ಯಮದೇವರೇ, ಇಂದು ನಾನು ಭೂಲೋಕದಿಂದ ಬರುತ್ತಿರುವಾಗ ಮನಸ್ಸಿನಲ್ಲಿ ಅತಿ ದೊಡ್ಡ ಗೊಂದಲ ಮತ್ತು ಪ್ರಶ್ನೆಗಳ ಸಾಗರವನ್ನೇ ಹೊತ್ತು ತಂದಿದ್ದೇನೆ. ಈ ಮನುಷ್ಯ ಲೋಕದ ವಿಚಿತ್ರಗಳನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿದೆ ಪ್ರಭು. ಅದಕ್ಕೆ ಯಮಧರ್ಮರಾಜ, ಬನ್ನಿ ನಾರದ ಮುನಿಗಳೇ, ಶಾಂತರಾಗಿ. ಲೋಕ ಸಂಚಾರಿಯಾದ ನಿಮ್ಮನ್ನು ಅಷ್ಟೊಂದು ಕಾಡುತ್ತಿರುವ ಆ ಪ್ರಶ್ನೆಗಳಾದರೂ ಎಂತಹದ್ದು? ಯಾವುದರ ಬಗ್ಗೆ ತಿಳಿಯಲು ನೀವು ಇಷ್ಟು ಆತುರ ಪಡುತ್ತಿದ್ದೀರಿ? ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಆತಂಕ ಕಾಣಿಸುತ್ತಿದೆಯಲ್ಲ ಎಂದು ಕೇಳಿದರು. ಅದಕ್ಕೆ ನಾರದ ಮಹರ್ಷಿಗಳು, ಹೌದು ಪ್ರಭು, ಆತಂಕವಾಗದಿರಲು ಹೇಗೆ ಸಾಧ್ಯ? ಮೊದಲನೇದಾಗಿ, ಮನುಷ್ಯ ಬದುಕಿದ್ದಾಗ ತನ್ನ ದೇಹವನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ನನ್ನ ಅಂದ, ನನ್ನ ಚಂದ ಎಂದು ಬೀಗುತ್ತಾನೆ. ಆದರೆ ಅದೇ ಮನುಷ್ಯ ಸತ್ತ ಮೇಲೆ ಅವನನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ಹಗ್ಗದಿಂದ ಗಟ್ಟಿಯಾಗಿ ಏಕೆ ಕಟ್ಟಿ ಹಾಕುತ್ತಾರೆ? ಆ ದೇಹದ ಮೇಲಿದ್ದ ಮಮಕಾರವೆಲ್ಲ ಎಲ್ಲಿ ಹೋಯಿತು? ಬದುಕಿದ್ದಾಗ ಅಪ್ಪಿಕೊಂಡವರು ಸತ್ತ ಮೇಲೆ ಏಕೆ ಕಟ್ಟಿ ತೆಗೆದುಕೊಂಡು ಹೋಗುತ್ತಾರೆ? ಇದರ ಹಿಂದಿನ ರಹಸ್ಯವಾದರೂ ಏನು? ಯಮಧರ್ಮರಾಜರು ಒಂದು ಕ್ಷಣ ಮೌನವಾಗಿ ಇದ್ದು, ನಾರದರೆ, ಮನುಷ್ಯ ತನ್ನ ಅಹಂಕಾರದಿಂದ ಕಣ್ಣು ಮುಚ್ಚಿ ಬದುಕುತ್ತಾನೆ. ಆದರೆ ಆ ಸತ್ತ ಶವ ಮನುಷ್ಯನ ಅಹಂಕಾರವನ್ನು ಅಡಗಿಸುವ ಅತಿ ದೊಡ್ಡ ರಹಸ್ಯವನ್ನು ಸಾರುತ್ತದೆ. ಮನುಷ್ಯ ಬದುಕಿದ್ದಾಗ ಕಲಿಯದ ಮಹಾನ್ ಸತ್ಯವನ್ನು ಆ ಶವ ಹೇಳುತ್ತದೆ. ಆ ದೇಹವನ್ನು ಕಟ್ಟುವುದರ ಹಿಂದೆ ಒಂದು ಕಠೋರವಾದ ಸತ್ಯ ಅಡಗಿದೆ. ನಾರದರು, ಅದಷ್ಟೇ ಅಲ್ಲ ಪ್ರಭು, ಆ ಶವದ ಮೇಲೆ ಹಣ ಏಕೆ ಎಸೆಯುತ್ತಾರೆ? ಬದುಕಿದ್ದಾಗ 1 ರೂಪಾಯಿಗೂ ಜಗಳವಾಡುವ ಮನುಷ್ಯರು ಸತ್ತ ಮೇಲೆ ಆತನ ಮೇಲೆ ಹಣ ಹಾಕುವುದರ ಅರ್ಥವೇನು? ಈ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಅಡಗಿರುವ ಆ ರಹಸ್ಯ ಸತ್ಯಗಳು ತಿಳಿದರೆ ಈ ಭೂಮಿ ಮೇಲಿನ ಮನುಷ್ಯ ತನ್ನ ಗರ್ವವನ್ನೇ ಮರೆತು ಬಿಡುತ್ತಾನೆಯೇ? ಅದಕ್ಕೆ ಯಮಧರ್ಮರಾಜರು, ಖಂಡಿತವಾಗಿಯೂ ನಾರದರೆ, ಶವ ನೀಡುವ 3 ಸತ್ಯಗಳು ತಿಳಿದರೆ ಮನುಷ್ಯನ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ಅದು ಅಹಂಕಾರಕ್ಕೆ ಮದ್ದಿನಂತಿದೆ. ಆದರೆ ಇದನ್ನು ತಿಳಿಯಲು ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ ಪ್ರಭು. ಅಹಂಕಾರದ ವಿಷಯ ಹಾಗಿರಲಿ, ಇನ್ನೊಂದು ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಮನುಷ್ಯ ಭೂಮಿಯ ಮೇಲೆ ಬಂದ ಮೇಲೆ ತನ್ನ ಹಣೆಬರಹದ ಕಷ್ಟಗಳನ್ನು ನೋಡಿ ಕುಗ್ಗಿ ಹೋಗುತ್ತಾನೆ. ವಿಧಿ ಬರೆದ ಆ ಕಠಿಣ ಕಷ್ಟಗಳನ್ನು ಬದಲಿಸಲು ಅವನಿಂದ ಸಾಧ್ಯವೇ? ಮನುಷ್ಯ ತನ್ನ ದುಃಖಗಳಿಂದ ಮುಕ್ತಿ ಪಡೆಯಲು ಇರುವ ಆ ರಹಸ್ಯ ಮಾರ್ಗ ಯಾವುದು ಪ್ರಭು? ಆ ದಾರಿ ಯಾರಿಗಾದರೂ ತಿಳಿದಿದೆಯಾ? ಯಮಧರ್ಮರಾಜರು, ನಾರದರೆ, ವಿಧಿಯ ಬರಹವನ್ನೇ ಬದಲಿಸುವ ಶಕ್ತಿ ಮನುಷ್ಯನ ಕೈಯಲ್ಲೇ ಇದೆ. ಆದರೆ ಅದು ಯಾರಿಗೂ ತಿಳಿಯದ ಮಹಾನ್ ರಹಸ್ಯ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವು ಒಂದು ಪುಟ್ಟ ಹಕ್ಕಿ ಕಥೆಯನ್ನು ಕೇಳಲೇಬೇಕು. ಆ ಹಕ್ಕಿ ಮಾಡಿದ ಆಶ್ಚರ್ಯಕರವಾದ ಕೆಲಸ ಮತ್ತು ಈ ಶವ ನಮಗೆ ನೀಡುವ 3 ಕಠೋರ ಸತ್ಯಗಳ ಬಗ್ಗೆ ಈಗ ವಿವರಿಸುತ್ತೇನೆ, ಕೇಳಿ. ಈ ವಿಷಯಗಳು ಭೂಲೋಕದ ಪ್ರತಿಯೊಬ್ಬರಿಗೂ ತಲುಪಬೇಕಿದೆ. ಒಂದು ಹಕ್ಕಿ ಇತ್ತು. ಪಾಪ, ಅದು ಇರೋ ಕಡೆ ನೀರು ಇಲ್ಲ, ಹಸಿರು ಅನ್ನೋದೇ ಇಲ್ಲ. ಎಲ್ಲಿ ನೋಡಿದ್ರೂ ಬರೀ ಮರಳು, ಅದು ಕೂಡ ಸುಡುವಷ್ಟು ಬಿಸಿಯಾಗಿತ್ತು. ಆ ಹಕ್ಕಿ ತುಂಬಾ ಕಷ್ಟದಲ್ಲಿತ್ತು. ಯಾವ ಮಟ್ಟಕ್ಕೆ ಅಂದ್ರೆ ಅದು ಸಾಯುವ ಸ್ಥಿತಿಯಲ್ಲಿ ಇತ್ತು. ಆ ಸಮಯದಲ್ಲಿ ಅಲ್ಲಿಂದ ಇನ್ನೊಂದು ಹಕ್ಕಿ ಹಾರುತ್ತಾ ಹೋಗ್ತಾ ಇತ್ತು. ಆಗ ಈ ಹಕ್ಕಿ ಹಾರೋ ಹಕ್ಕಿನ ನೋಡಿ, ಅಣ್ಣ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿತು. ಆಗ ಆ ಹಕ್ಕಿ ಹೇಳಿತು, ನಾನು ಯಮರಾಜನ ಹತ್ತಿರ ಹೋಗ್ತಾ ಇದ್ದೀನಿ, ಅವರು ನನ್ನನ್ನ ಕರೆದಿದ್ದಾರೆ ಅಂತ. ಆಗ ಆ ಹಕ್ಕಿ ಹೇಳಿತು, ಅಣ್ಣ,
ದಯವಿಟ್ಟು ನನಗೊಂದು ಸಹಾಯ ಮಾಡಿ. ನನಗೆ ಈ ನೋವು ಇನ್ನು ಎಷ್ಟು ದಿನ ಇರುತ್ತೆ ಅಂತ ಸ್ವಲ್ಪ ಆ ಯಮರಾಜನ ಹತ್ತಿರ ಕೇಳ್ತೀರಾ? ನಾನು ಇನ್ನು ಎಷ್ಟು ದಿನ ಹೀಗೆ ಒದ್ದಾಡಬೇಕು? ನನ್ನ ಹಣೆಬರಹದಲ್ಲಿ ಈ ದುಃಖ, ಈ ನೋವು ಎಷ್ಟು ದಿನ ಬರೆದಿದೆ ಅಂತ ಸ್ವಲ್ಪ ಕೇಳಿ ಹೇಳಿ ಅಣ್ಣ ಅಂದಿತು. ಆಗ ಆ ಹಕ್ಕಿ, ಸರಿ, ನಿನ್ನ ನೋವಿನ ಬಗ್ಗೆ ನಾನು ಖಂಡಿತ ಕೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಿತು. ಯಮರಾಜನ ಜೊತೆ ಕೆಲಸ ಮುಗಿದ ಮೇಲೆ ವಾಪಸ್ ಬರುವಾಗ ಆ ಹಕ್ಕಿ ಕೇಳಿತು, ಮಹಾರಾಜರೇ, ನಾನು ಬರುವ ದಾರಿಯಲ್ಲಿ ಒಂದು ಗಾಯಗೊಂಡ ಹಕ್ಕಿ ಸಿಕ್ಕಿತು. ಅದು ತುಂಬಾ ಕಷ್ಟದಲ್ಲಿದೆ. ಅದು ಇನ್ನು ಎಷ್ಟು ದಿನ ಹೀಗೆ ಕಷ್ಟ ಅನುಭವಿಸಬೇಕು ಅಂತ ಕೇಳಿತು. ಅದಕ್ಕೆ ಯಮರಾಜರು, ಆ ಹಕ್ಕಿ ಇನ್ನು 7 ವರ್ಷಗಳ ಕಾಲ ಇದೇ ರೀತಿ ಕಷ್ಟ ಅನುಭವಿಸಬೇಕು. 7 ವರ್ಷಗಳ ಕಾಲ ಅದರ ಹಣೆಬರಹದಲ್ಲಿ ಇಷ್ಟೇ ಕಷ್ಟ ಇದೆ ಅಂದ್ರು. ಆಗ ಆ ಹಕ್ಕಿ ತುಂಬಾ ಬೇಸರವಾಯಿತು. ಯಮರಾಜರೇ, ಈ ಕಷ್ಟದಿಂದ ತಪ್ಪಿಸಿಕೊಳ್ಳಲು ಏನಾದರೂ ಒಂದು ಉಪಾಯ ಇಲ್ವಾ? 7 ವರ್ಷ ಅಂದ್ರೆ ತುಂಬಾ ಜಾಸ್ತಿ ಆಯಿತು. ದಯವಿಟ್ಟು ಏನಾದರೂ ಒಂದು ದಾರಿ ಹೇಳಿ ಅಂತ ಕೇಳಿತು. ಆಗ ಯಮರಾಜರು ಹೇಳಿದರು, ಹೌದು, ಒಂದು ಉಪಾಯ ಇದೆ. ನೀನು ಆ ಹಕ್ಕಿ ಹತ್ರ ಹೋಗಿ ಒಂದು ಮಾತು ಹೇಳು. ಅದು ಏನಂದ್ರೆ, ದೇವರೇ, ನಿನಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇರಲು ಹೇಳು. ಇವತ್ತು ಅದರ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಆ ಪರಿಸ್ಥಿತಿಯಲ್ಲೂ ಅದು ಖುಷಿಯಾಗಿರಬೇಕು. ಖುಷಿಯಾಗಿ ದೇವರಿಗೆ ಧನ್ಯವಾದ ಹೇಳ್ತಾ ಇರಬೇಕು. ಧನ್ಯವಾದ, ನೀನು ಏನೇ ಕೊಟ್ಟಿದ್ದರೂ ಅದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇರಲು ಹೇಳು ಅಂದ್ರು. ಆ ಹಕ್ಕಿ ವಾಪಸ್ ಬಂತು. ಆ ದುಃಖದಲ್ಲಿದ್ದ ಹಕ್ಕಿ ಹತ್ರ ಬಂದು, ಕೇಳು, ನಿನ್ನ ಹಣೆಬರಹದಲ್ಲಿ ಇನ್ನು 7 ವರ್ಷಗಳು ಕಷ್ಟ ಇದೆ. ಆದ್ರೆ ಅದಕ್ಕೊಂದು ಉಪಾಯ ಇದೆ. ನೀನು ಪ್ರತಿ ಪರಿಸ್ಥಿತಿಯಲ್ಲೂ ಖುಷಿಯಾಗಿರ್ಬೇಕು. ದೇವರೇ, ನಿಮಗೊಂದು ದೊಡ್ಡ ಧನ್ಯವಾದ ಅಂತ ಪದೇ ಪದೇ ಹೇಳ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಆ ದುಃಖದಲ್ಲಿದ್ದ ಹಕ್ಕಿ ಅದೇ ರೀತಿ ಮಾಡಲು ಶುರು ಮಾಡಿತು. ಅದರ ಒಂದು ರೆಕ್ಕೆ ಮುರಿದು ದಪ್ಪನೆ ನೆಲಕ್ಕೆ ಬಿದ್ದಾಗಲೂ ಅದು, ದೇವರೇ, ನಿನಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿತು. ಅದಕ್ಕೆ ವಿಪರೀತ ಬಾಯಾರಿಕೆಯಾಗಿತ್ತು. ಆ ನೋವಿನಲ್ಲೂ ದೇವರೆಡೆಗೆ ನೋಡಿ, ದೇವರೇ, ನಿನಗೆ ತುಂಬಾ ಧನ್ಯವಾದಗಳು ಅಂದಿತು. ಏನೇ ಆದ್ರೂ ಅದು ಬರೀ ದೇವರೇ, ನಿನಗೆ ಧನ್ಯವಾದಗಳು, ಪ್ರಭು ಧನ್ಯವಾದಗಳು, ಈಶ್ವರ ಧನ್ಯವಾದಗಳು ಅಂತ ಹೇಳ್ತಾನೆ ಇತ್ತು. ಒಂದು ರೆಕ್ಕೆ ಮುರಿದಾಗ ಧನ್ಯವಾದ ಹೇಳಿತು. 2 ರೆಕ್ಕೆ ಮುರಿದಾಗಲೂ ಧನ್ಯವಾದ ಹೇಳಿತು. ಬಾಯಾರಿಕೆಯಿಂದ ಒದ್ದಾಡುವಾಗ ಧನ್ಯವಾದ ಹೇಳಿತು. ಸೂರ್ಯನ ಬಿಸಿಲು ಹೆಚ್ಚಾಗಿ ಮೈ ಸುಡುವಂತಿದ್ದರೂ ಧನ್ಯವಾದ ಹೇಳಿತು. ಹೀಗೆ ಮಾಡ್ತಾ ಮಾಡ್ತಾ 7 ದಿನಗಳು ಕಳೆದವು. ಸ್ವಲ್ಪ ಏನಾದ್ರೂ ತಿನ್ನಲು ಸಿಕ್ಕಿದ್ರೆ ಧನ್ಯವಾದ ಹೇಳ್ತಿತ್ತು. ಸ್ವಲ್ಪ ನೀರು ಸಿಕ್ಕಿದ್ರೆ ಧನ್ಯವಾದ ಹೇಳ್ತಿತ್ತು. ಒಂದು ವೇಳೆ ಏನೂ ಸಿಗದೆ ಹಸಿವಾಗಿದ್ದರೂ ಧನ್ಯವಾದ ಹೇಳ್ತಾನೇ ಇತ್ತು. 7 ದಿನಗಳ ನಂತರ ಏನಾಯಿತು ಅಂದ್ರೆ, ಆ ಹಕ್ಕಿ ನಿಧಾನವಾಗಿ ಹೊಸ ರೆಕ್ಕೆಗಳು ಬರಲು ಶುರುವಾದವು. ಅದರ ದೇಹ ಆರೋಗ್ಯವಾಯಿತು. ತಕ್ಷಣ ಅದು ಹಾರುತ್ತಾ ಹಣ್ಣು ಹಂಪಲು ಶುದ್ಧವಾದ ನೀರು ಇರುವ ಒಂದು ಸುಂದರವಾದ ಜಾಗಕ್ಕೆ ತಲುಪಿತು. ಅಲ್ಲಿ ಅದಕ್ಕೆ ಒಳ್ಳೆಯ ಊಟ, ನೀರು ಎಲ್ಲವೂ ಸಿಕ್ಕಿತು. ಅದು ಪ್ರತಿ ಕ್ಷಣವೂ ದೇವರಿಗೆ ಧನ್ಯವಾದ ಹೇಳ್ತಾ ತುಂಬಾ ಸುಖವಾಗಿತ್ತು. ಅದೇ ಸಮಯದಲ್ಲಿ ಹಳೆಯ ಒಳ್ಳೆ ಹಕ್ಕಿ ಮತ್ತೆ ಅಲ್ಲಿಗೆ ಬಂತು. ಆಶ್ಚರ್ಯದಿಂದ, ನೀನು ಅದೇ ಹಕ್ಕಿನ ನನಗೆ ಸಿಕ್ಕಿದ್ದು ಅಂತ ಕೇಳಿತು. ಅದಕ್ಕೆ ಆ ಹಕ್ಕಿ, ಹೌದು, ನಾನೇ ಅಂದಿತು. ಆದ್ರೆ ನಿನಗೆ 7 ವರ್ಷಗಳ ಕಾಲ ಕಷ್ಟ ಇತ್ತಲ್ಲ, ಇಷ್ಟು ಬೇಗ ಹೇಗೆ ಗುಣಮುಖನಾದೆ ಅಂತ ಆಶ್ಚರ್ಯಪಟ್ಟು ಆ ಹಕ್ಕಿ ಓಡೋಡಿ ಹೋಗಿ ಯಮರಾಜನನ್ನು ಕೇಳಿತು, ಮಹಾರಾಜರೇ, ಅದು 7 ದಿನದಲ್ಲೇ ಹೇಗೆ ಸರಿಯಾಯಿತು ಅಂತ. ಆಗ ಯಮರಾಜರು ಹೇಳಿದರು, ನೋಡು, ಯಾವಾಗ ಆ ಹಕ್ಕಿ ಪ್ರತಿ ಪರಿಸ್ಥಿತಿಯಲ್ಲೂ ದೇವರನ್ನ ಸ್ಮರಿಸುತ್ತೋ
ಮತ್ತು ತನ್ನ ಪ್ರತಿ ಪರಿಸ್ಥಿತಿಯನ್ನು ದೇವರ ಪಾದಕ್ಕೆ ಅರ್ಪಿಸಿತೋ, ದೇವರಿಗೆ ಧನ್ಯವಾದ ಹೇಳಿತೋ, ಆಗ ಅದರ 7 ವರ್ಷಗಳ ಕಷ್ಟ 7 ದಿನದಲ್ಲೇ ಕಳೆದು ಹೋಯಿತು. ಅದಕ್ಕೆ ಅದು ಇವತ್ತು ತುಂಬಾ ಸುಖವಾಗಿದೆ, ಸಂತೋಷವಾಗಿದೆ. ಆ ಹಕ್ಕಿ ಬೇರೆ ಯಾರೂ ಅಲ್ಲ, ನಾವೇ ಆ ಹಕ್ಕಿ. ನಾವೆಲ್ಲರೂ ಗಾಯಗೊಂಡಿದ್ದೀವಿ. ನಾವೆಲ್ಲರೂ ಯಾವುದೋ ಒಂದು ಕಷ್ಟದಿಂದ ನೊಂದು ಹೋಗಿದ್ದೀವಿ. ನೀವು ಯಾವುದೋ ಒಂದು ದುಃಖದಿಂದ ಕಷ್ಟ ಪಡ್ತಾ ಇರಬಹುದು. ಆದರೆ ನಾವು ಏನು ಮಾಡ್ತೀವಿ ಗೊತ್ತಾ? ದೇವರೇ, ನೀನು ಮಾಡಿದ್ದು ತಪ್ಪು, ನನಗೆ ಯಾಕೆ ಹೀಗೆ ಮಾಡಿದೆ ಅಂತ ದೂರು ಹೇಳ್ತೀವಿ. ಆದರೆ ಹಾಗೆ ಯಾವತ್ತೂ ಅನ್ನಬಾರದು. ಜೀವನದಲ್ಲಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಪ್ರತಿ ಪರಿಸ್ಥಿತಿಯಲ್ಲೂ ದೇವರಿಗೆ ಧನ್ಯವಾದ ಹೇಳಿ. ನೀವು ದೂರು ಹೇಳೋದ್ರಿಂದ ಏನೂ ಬದಲಾಗಲ್ಲ. ಅದೇ ದೇವರಿಗೆ ಧನ್ಯವಾದ ಹೇಳಿದ್ರೆ ಕಷ್ಟಗಳು ಖಂಡಿತ ದೂರವಾಗುತ್ತವೆ. ಈ ಸತ್ತ ದೇಹದ ಬೂದಿಯಿಂದ ನಮಗೆ ಸಿಗುವ ಪಾಠ ಏನು? ನೀವು ಎಂದಾದರೂ ಆ ಬೂದಿಯನ್ನು ನೋಡಿದ್ದೀರಾ? ಆ ಸತ್ತ ಶವ ನಮಗೆ ಎಷ್ಟು ಅದ್ಭುತವಾದ ಜ್ಞಾನ ಕೊಡುತ್ತೆ ಅಂತ ನಿಮ್ಗೆ ಗೊತ್ತಾ? ಆ ಜ್ಞಾನ ಏನು ಅಂತ ನಾನು ಫಸ್ಟಿಂದ ಹೇಳ್ತೀನಿ ಕೇಳಿ. ಮನುಷ್ಯ ಸತ್ತಾಗ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಶವವನ್ನು ತಗೊಂಡು ಹೋಗುವಾಗ ಅದರ ಮೇಲೆ ಮಂಡಕ್ಕಿ, ಮಿಠಾಯಿ ಹಾಕುತ್ತಾರೆ. ಶವವನ್ನು ಕಟ್ಟಿ ತಗೊಂಡು ಹೋಗ್ತಾರೆ. ಮನುಷ್ಯ ಸತ್ತ ಮೇಲೆ ಅವನನ್ನು ಏಕೆ ಅಷ್ಟು ಗಟ್ಟಿಯಾಗಿ ಹಗ್ಗದಿಂದ ಕಟ್ಟುತ್ತಾರೆ? ಸ್ವಲ್ಪ ಏನಾದ್ರೂ ಜೀವ ಇದ್ರೆ ಪ್ರಾಣ ಹೋಗಲಿ ಅಂತಾನ? ಅಲ್ಲ. ಏಕೆ ಕಟ್ಟುತ್ತಾರೆ ಅಂದ್ರೆ ಮನುಷ್ಯ ಸತ್ತ ಮೇಲೆ ದೇಹ ಗಟ್ಟಿಯಾಗುತ್ತೆ, ಅದಕ್ಕೆ ಕಟ್ಟಿ ತಗೊಂಡು ಹೋಗ್ತಾರೆ. ಗಟ್ಟಿಯಾಗುವುದು ಸತ್ತವರ ಸ್ವಭಾವ. ಆದರೆ ಇವತ್ತು ನಾವು ಬದುಕಿರೋ ಮನುಷ್ಯರಲ್ಲಿ ಎಂತ ಗಟ್ಟಿ ಅಥವಾ ಅಹಂಕಾರ ನೋಡ್ತೀವಿ ಅಲ್ವಾ? ಇವನು ಮನುಷ್ಯನ ಅಥವಾ ಶವನ? ಯಾವುದರಲ್ಲಿ ಜೀವ ಇರುತ್ತೋ ಅದು ಬಗ್ಗುತ್ತೆ. ಬಗ್ಗೋದನ್ನ ಕಲಿಯಿರಿ. ಗಟ್ಟಿಯಾಗಿ ಇರೋದು ತೋರಿಸೋದು ಸತ್ತವರ ಕೆಲಸ. ಬಗ್ಗುವವನಲ್ಲೇ ಜೀವ ಇರೋದು. ಗಟ್ಟಿ ಅಥವಾ ಗರ್ವ ಅನ್ನೋದು ಸತ್ತವರ ಗುರುತು ಅಷ್ಟೇ. ಅದಕ್ಕೆ ಹೇಳ್ತೀವಿ, ಬದುಕಿರುವಾಗಲೇ ಗರ್ವ ತೋರಿಸ್ತಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆ ಚಿತೆಯ ಮೇಲೆ ಉರಿಯುವವನ ಗರ್ವ ಉಳಿಯಲಿಲ್ಲ. ಇನ್ನು ನಮ್ಮದು ನಡೆಯುತ್ತಾ? ನಮ್ಮ ಹಾಗೆ ಎಷ್ಟೋ ಜನ ಸುಟ್ಟು ಬೂದಿಯಾಗಿ ಹೋಗಿದ್ದಾರೆ. ಇದು ಮೊದಲನೆಯದು. ಇನ್ನು ಎರಡನೆಯದು, ಶವದ ಮೇಲೆ ಮಿಠಾಯಿ ಅಥವಾ ಮಂಡಕ್ಕಿ ಎರಚುವ ಸಂಪ್ರದಾಯ ಇದೆ. ಒಂದೊಂದು ಕಡೆ ಒಂದೊಂದು ರೀತಿ ಇರಬಹುದು. ಈ ಮಂಡಕ್ಕಿ ಮತ್ತು ಮಿಠಾಯಿಯ ಸ್ವಭಾವ ಒಂದೇ. ಇವುಗಳು ಒಳಗಿನಿಂದ ಗಾಳಿ ಉಬ್ಬಿ ತುಂಬಿಕೊಂಡಿರುತ್ತವೆ. ಆದ್ರೆ ಅದರ ಮೇಲೆ ಕಾಲು ಇಟ್ಟರೆ ಸಾಕು, ತಕ್ಷಣ ಚಪ್ಪಟೆಯಾಗಿ ಬಿಡುತ್ತವೆ. ಈ ಮಂಡಕ್ಕಿಯನ್ನು ಶವದ ಮೇಲೆ ಹಾಕಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ. ನೋಡಿ, ಈ ಮನುಷ್ಯ ಬದುಕಿದ್ದಾಗ ನಾನು ಯಾರು ಗೊತ್ತಾ? ನನ್ನನ್ನ ಗುರುತಿಸಲಿಲ್ಲ ಅಂತ ಅಹಂಕಾರದ ಗಾಳಿಯಲ್ಲಿ ಉಬ್ಬಿಕೊಂಡು ಓಡಾಡ್ತಿದ್ದ. ಯಾವ ಗಾಳಿ ತುಂಬಿತ್ತು ಅವನಲ್ಲಿ? ಅಹಂಕಾರದ ಗಾಳಿ. ಹೆಂಗಸರು ನನ್ನ ರಾಣಿಹಾರ, ನನ್ನ ಒಡವೆ ಅಂತ ಅಹಂಕಾರದ ಗಾಳಿಯಲ್ಲಿ ಓಡಾಡ್ತಿರ್ತಾರೆ. ಇನ್ನು ಗಂಡಸರ ವಿಷಯ ಬಿಡಿ. ಕೈಲಿ 2 ರೂಪಾಯಿ ಬಂದ್ರೆ ಸಾಕು, ಎದೆ ಉಬ್ಬಿಸಿ ನಡೀತಾರೆ. ಹೀಗೆ ಎದೆ ಉಬ್ಬಿಸಿ ಓಡಾಡಬೇಡಿ. ಅದಕ್ಕೆ ಬದುಕಿದ್ದಾಗ ಎಂಥ ಗರ್ವ ಇತ್ತು, ಇವತ್ತು ನೋಡಿ ಏಳೋಕೆ ಆಗಲ್ಲ, ಕೂರೋಕೆ ಆಗಲ್ಲ. ಎಲ್ಲ ಗಟ್ಟಿಯಾಗಿ ಹೋಗಿದೆ. ಗಾಳಿ ಹೋದ ಮಂಡಕ್ಕಿ ತರಹ ಬಿದ್ದಿದ್ದಾರೆ. ಅದಕ್ಕೆ ಅಹಂಕಾರ ಯಾವುದಕ್ಕೆ? ಯಾವ ವಿಷಯಕ್ಕೆ? ಇನ್ನ ಮೂರನೆಯದು, ಶವದ ಮೇಲೆ ಹಣ ಹಾಕುವ ಸಂಪ್ರದಾಯ ಕೂಡ ಇದೆ. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ನೋಟುಗಳು ಅಥವಾ ನಾಣ್ಯಗಳನ್ನ ಹಾಕುತ್ತಾರೆ. ಶವದ ಮೇಲೆ ಹಣ ಹಾಕುವುದರ ಅರ್ಥ ಏನು? ಆ ಸತ್ತ ದೇಹ ನಮಗೆ ಏನು ಹೇಳುತ್ತಿದೆ? ಸಮಾಜ ನಮಗೆ ಏನು ಕಲಿಸುತ್ತಿದೆ? ಇದರ ಅರ್ಥ ಇಷ್ಟೇ. ಈ ಮನುಷ್ಯ ಬದುಕಿದ್ದಾಗ ಹಣ ಹಣ ಅಂತ ಪ್ರಾಣ ಬಿಡ್ತಿದ್ದ. ಹಣಕ್ಕಾಗಿ ಸಂಬಂಧಗಳನ್ನು ಹಾಳು ಮಾಡಿಕೊಂಡ. ಹಣಕ್ಕಾಗಿ ಅಣ್ಣ ತಮ್ಮಂದಿರ ಜೊತೆ ಜಗಳವಾಡಿದ.
ಹಣಕ್ಕಾಗಿ ಗಂಡ ಹೆಂಡತಿ ಜಗಳವಾಡಿದ್ರು, ತಂದೆ ಮಗ ಜಗಳ ಆಡಿದ್ರು. ಆದ್ರೆ ಇವತ್ತು ನೋಡಿ, ನಿನ್ನ ಎದೆಯ ಮೇಲೆ ಹಣ ಬಿದ್ದಿದೆ. ಹಣಕ್ಕಾಗಿ ಸಾಯುವವರೇ ಸತ್ತು ಹೋದ ಮೇಲೆ ಹಣ ಎದೆಯ ಮೇಲೆ ಬಿದ್ದಿದ್ರೆ ಏನು ಪ್ರಯೋಜನ? ಅದಕ್ಕೆ ಹೇಳೋದು, ಮನುಷ್ಯತ್ವ ಹಣಕ್ಕಿಂತ ದೊಡ್ಡದು, ಸಂಬಂಧಗಳು ಹಣಕ್ಕಿಂತ ಮಿಗಿಲು. ಬದುಕಿದ್ದಾಗ ಹಣ ಹಣ ಅಂತ ಅನ್ನಬೇಡಿ. ಸಾಯುವಾಗ ಈತನು ಏನನ್ನೂ ತಗೊಂಡು ಹೋಗ್ತಿಲ್ಲ, ಅಹಂಕಾರ ಯಾಕೆ ಮಾಡಬೇಕು? ಮನುಷ್ಯತ್ವ ತೋರಿಸಿ ಅಹಂಕಾರವನ್ನಲ್ಲ. ಈ ಮಣ್ಣಿನ ಮನೆಯಲ್ಲಿರುವ ನಮ್ಮ ಗರ್ವ ಎಷ್ಟು ದಿನ ನಡೆಯುತ್ತೆ ಹೇಳಿ? ಅದಕ್ಕೆ ಶಿವ ಮೈಗೆ ಬೂದಿ ಹಚ್ಚಿಕೊಂಡು ಸಂದೇಶ ಕೊಡ್ತಾರೆ. ಲೋಕದವರೇ, ನಾನು ನಿಮ್ಮ ತಂದೆ ತಾತಂದಿರ ಬೂದಿಯನ್ನು ಹಚ್ಚಿಕೊಂಡಿದ್ದೇನೆ, ನಿಮ್ಮದನ್ನು ಹಚ್ಚಿಕೊಳ್ಳುತ್ತೇನೆ. ಗರ್ವ ಪಡಬೇಡಿ, ಅದಕ್ಕೆ ದೇವರ ಶರಣಾಗಿರಿ. ಎಲ್ಲವೂ ಆ ಭಗವಂತನ ಆಸ್ತಿ, ನಮ್ಮದೇನೂ ಇಲ್ಲ ಎಂದು ನೆಮ್ಮದಿಯಿಂದ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.